ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೈಸ್ ಪೊಂಗಲ್. ಅಕ್ಕಿಯಲ್ಲಿ ಪೊಂಗಲ್ ಮಾಡೋದು ತುಂಬ ಈಸಿಯಾಗಿ ಸಂಕ್ರಾಂತಿ ಫೆಸ್ಟಿವಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲ ನನ್ನ ಚಾನಲ್ ಆಗಿ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮುಟ್ಟೋದಂತೂ ಮರಿಬೇಡಿ. ಅದಕ್ಕೆ 1 ಲೋಟದಷ್ಟು ಅಕ್ಕಿಯನ್ನು ತೆಗೆದು ತೊಳೆದು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ಹೆಸರುಬೇಳೆಯನ್ನು ತಗೊಂಡು ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಡಿ. ಹೆಸರುಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗಮ್ಮನ ತನಕ ಹುರ್ಕೊಂಡ್ರೆ ಸಾಕು. ಆ ಥರ ಹುರ್ಕೊಂಡಾಗ ಪೊಂಗಲು ಗಮ್ಮನ್ನುತ್ತೆ. ಇಲ್ಲ, ಇದಕ್ಕೆ ಉರಿಯೋದಕ್ಕೆ ರೀಸನ್ ಏನಂದರೆ ಹೆಸರುಬೇಳೆ ಸ್ವಲ್ಪ ಶೀತ ಅಂಶ ಇರೋದ್ರಿಂದ ಶೀತ ಹೋಗಲಿ ಅಂತೇಳಿ ಹುರಿತೀವಿ. ನಂತರ ಹೆಸರುಬೇಳೆ ಹುರಿದಿರೋದನ್ನು ತೊಳ್ಕೊಂಬಿಡೋಣ. ತೊಳೆದು ಒಂದು ಕುಕ್ಕರಿಗೆ ಹಾಕಿ ಅರ್ಧ ಲೋಟದಷ್ಟು ಹೆಸರುಬೇಳೆ ಆದರೆ ಸಾಕು. ನಂತರ ಅಕ್ಕಿನೂ ಅಷ್ಟೇ ನೆನೆಸಿಟ್ಕೊಂಡಿರೋದು 1 ಲೋಟ ಅಕ್ಕಿಯನ್ನು ಹಾಕಿ ಮತ್ತು ನೀರು ಒಂದು 2.5-3 ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕು. ಆಮೇಲೆ ಬೇಕಿದ್ರೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋಬೋದು. ಇನ್ನು 1 ವಿಷಲಷ್ಟು ಕೂಗೋದಕ್ಕೆ 1 ಅಥವಾ 2 ವಿಷಲಷ್ಟು ಕೂಗೋದಕ್ಕೆ ಬಿಟ್ಟರೆ ಸಾಕು. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಹೇಳಿದ್ನಲ್ಲ 1 ಅಥವಾ 2 ವಿಷಲನ್ನು ಹಾಕ್ಸ್ಕೊಳ್ಳೋಣ. ಅದು ಕೂಗೋ ತನಕ ಮಸಾಲೆ ಪದಾರ್ಥ ಜೀರಿಗೆ ಒಂದು ಅರ್ಧ ಸ್ಪೂನು, ಸಾಸಿವೆ ಒಂದು ಅರ್ಧ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ, ಕಾಯಿ ಕಟ್ ಮಾಡ್ಕೊಂಡಿರೋದು ಪೀಸು, ಮತ್ತು ಗೋಡಂಬಿ, ದ್ರಾಕ್ಷಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನು ತಗೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಡಿ. ಒಗ್ಗರಣೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ತಾಯಿದ್ದೀನಿ. ನಾನು ಅದು ಪೊಂಗಲನ್ನು ಅವಲಕ್ಕಿ ಪೊಂಗಲ್ಲು ಮತ್ತು ಗೋಧಿ ನುಚ್ಚಿನ ಪೊಂಗಲೆಲ್ಲ ಮಾಡಿದ್ದೀನಿ. ಅದಕ್ಕೆ ಈಗ ರೈಸ್ ಪೊಂಗಲ್ ತುಂಬ ಈಸಿಯಾದ ಮೆಥಡಲ್ಲಿ, ಅದು ಸಂಕ್ರಾಂತಿ ವಿಶೇಷವಾಗಿ ಮಾಡಿದಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲನೂ ಹಾಕಿ ಕೈಯಾಡಿ ಹಸಿಮೆಣಸಿಗೆ ಖಾರ ಬಿಟ್ಟ ನಂತರ ದ್ರಾಕ್ಷಿ, ಗೋಡಂಬಿ, ಹಾಕಿ ಇದಕ್ಕೆ ಚಟ್ನಿ ಬೇಕಾದರೆ ಕಾಂಬಿನೇಷನ್ ಮಾಡ್ಕೋಬೋದು. ಇಲ್ಲ ಅಂದರೆ ಹುಣಸೆ ಹುಳಿನೂ ಕಾಂಬಿನೇಷನ್ ಮಾಡ್ಕೋಬೋದು. ನಂತರ ಕಟ್ ಮಾಡಿ ಕ್ರ್ಯಾಶ್ ಮಾಡಿಟ್ಕೊಂಡಿರೋಂಥ ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿಯನ್ನು ಹಾಕೋಣ. ಕಾಯಿನ ಪೀಸ್ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನಂತರ ಅರಿಶಿನ ಪುಡಿ ಹಾಕಿ, ನಾವು ಅರಿಶಿನ ಪುಡಿ ಅನ್ನಕ್ಕೆ ಬೇಯಕ್ಕೆ ಹಾಕಿದ್ದರೆ ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಂತರ ಕುಕ್ಕರ್ ಆರಿದರೆ ನೋಡಿ ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಬೆಂದಿರುತ್ತೆ. ನಂತರ ಇದಕ್ಕೆ ಬಿಸಿ ನೀರನ್ನ ಕಾಯೋದಕ್ಕೆ ಇಡೋಣ. ಬಿಸಿನೀರು ಕಾಯ್ದಿದ್ರೆ ಇದಕ್ಕೆ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಗ್ಗರಣೆ ಮಾಡಿರೋದನ್ನು ಹಾಕಿ ಉಪ್ಪು ಹಾಕಿದ್ರೆ ಬಿಸಿ ಬಿಸಿಯಾದ ಪೊಂಗಲ್ ರೆಡಿ ಆಗುತ್ತೆ. ನೀವು ಬೇಕಿದ್ರೆ ಇದನ್ನು ಅರ್ಧ ಸಿಹಿ ಪೊಂಗಲ್ಲು ಮಾಡ್ಕೋಬೋದು, ಅರ್ಧ ಖಾರ ಪೊಂಗಲ್ಲು ಮಾಡ್ಕೋಬೋದು. ಹಬ್ಬದ ವಿಶೇಷವಾಗಿ ಇದು ಆಲ್ರೆಡಿ ಬೆಂದಿರುತ್ತೆ, ಮತ್ತೆ ಬೇಯಿಸೋದೇನು ಬೇಡ. ನಾನು ಹೇಳಿದ್ರೆ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕಿ ನಂತರ ಒಗ್ಗರಣೆ ಮಾಡಿ ಇಟ್ಕೊಂಡಿರೋದು ಮಸಾಲೆ ಎಲ್ಲ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಡಿ. ಪೊಂಗಲ್ ರೆಡಿ ಆಯಿತು. ಇದ್ರ ಜೊತೆಗೆ ಹೇಳಿದ್ನಲ್ಲ ನಾನು ಕಾಯಿ ಚಟ್ನಿ ಇಲ್ಲ ಅಂದರೆ ಹುಣಸೆ ಹುಳಿ ರಸ ಅದನ್ನು ಮಾಡ್ಕೋಬೋದು. ನಾನು ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ. ಬೇರೆ ಅದೇ ಹೇಳಿದ್ನಲ್ಲ ಗೋಧಿ ನುಚ್ಚು ಮತ್ತು ಅವಲಕ್ಕಿ ಪೊಂಗಲ್ಲು ಮಾಡಿದ್ದೀನಿ, ನನ್ನ ವಿಡಿಯೋಸ್ ನೋಡಿ. ಇದು ರೈಸ್ ಪೊಂಗಲ್ ಮಾಡಿ ತೋರಿಸ್ದೆ. ತುಂಬಾ ಬೇಗನೆ ಮಾಡ್ಕೋಬೋದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಪೊಂಗಲ್ನ ಸವಿಯೋಣ ಬನ್ನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.